ಗುರು ಪೂರ್ಣಿಮಾ ಅಂತ ಅದೇನು ಮಹತ್ವ. ಪೂರ್ಣಿಮಾ ಅನ್ಕೋ ಎಲ್ಲರಿಗೂ ಗೊತ್ತದ ಹುಣ್ಣಿಮೆ ಅನ್ನೋದು. ಆದರೆ ಗುರು ಪೂರ್ಣಿಮಾ ಅಂತ ಯಾಕೆ ಮಾಡ್ಯಾರ, ಇದೊಂದು ಪ್ರಶ್ನೆ ಉದ್ಭವಿಸ್ತದೆ. ಯಾಕಂದರೆ ಗುರು ಅಂತನವನು ಪರಿಪೂರ್ಣ ಇರ್ತಾನೆ. ನಾವು ಮನುಷ್ಯರು ಪೂರ್ಣತ್ವದಿಂದ ಬಂದೀವಿ, ಪೂರ್ಣತ್ವದೊಳಗೆ ಇದ್ದೀವಿ, ಪೂರ್ಣತ್ವದೊಳಗೆ ಮತ್ತು ಕೂಡ್ತೀವಿ. ಅದಕ್ಕೆ ಏನು ಹೇಳ್ತಾರೆ ಶಾಸ್ತ್ರಗಳು, ಪುರಾಣಗಳು, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾವಶಿಷ್ಯತೆ ಅಂತದ. ಪೂರ್ಣದ ಬಂದು ಪೂರ್ಣಕ್ಕೆ ಹೋಗಬೇಕಾಗಿದೆ. ಪೂರ್ಣ ಅಂದರೆ ಜಗತ್ತಿನೊಳಗೆ ಪೂರ್ಣ ಇರುವ ವಸ್ತು ಯಾವುದು? ಏಕಮೇವ ದ್ವಿತೀಯ ವಸ್ತು ಅವನೇ ಸ್ವಯಂ ಬ್ರಹ್ಮ. ಏಕಮೇವ ವಸ್ತು ಇರೋದು ಬ್ರಹ್ಮಾಂಡ ತುಂಬಾ ಒಂದೇ ಒಂದು ಚರಾಚರ ಶಕ್ತಿಯೊಳಗೆ ಒಂದೇ ಒಂದಿರೋದು. ಅದು ಪರಿಪೂರ್ಣ ಆಗಬೇಕು ಅಂಥೇಳಿ ಗುರು ಅಂತಾನೆ. ಅಮಾವಾಸ್ಯೆ ಹುಣ್ಣಿಮೆಗೆ ಹೋಲಿಸ್ರಿ. ಅಮಾವಾಸ್ಯೆ ದಿವಸ ಖಗ್ರಾಸ್ ಗ್ರಹಣ ಇದ್ದಂಗೆ ಕತ್ಲಾಯ್ತದೆ, ಎಲ್ಲ ಕಡೆ ಸ್ವಲ್ಪ ಬೆಳಕಿರೋದಿಲ್ಲ. ಅದು ಬರೀ ಕತ್ಲಿರ್ತಂದ್ರೆ ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ. ಮನುಷ್ಯ ದಿಕ್ಕು ತಪ್ತದೆ. ಈಚೆ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಈಚೆ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ದಿಕ್ಕು ದಶೆನೇ ಗೊತ್ತಿಲ್ಲ, ಮುಂದೆ ಏನು ಹಳ್ಳದ ಮುಂದೇನು ತಗ್ಗದ ಅದು ಗೊತ್ತಾಗೋದಿಲ್ಲ. ಆದರೆ ಅದೇ ಹುಣ್ಣಿಮೆ ದಿವಸ ಎಲ್ಲ ಕಡೆ ಸ್ವಚ್ಛಂದಾಗಿ ಬೆಳಕು ಬೀಳ್ತಿರ್ತದೆ. ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಬರ್ಬೋದು. ನಮ್ಮ ತಿಳಿದಲ್ಲಿ ಏನಪ್ಪ ಅಂತಂದ್ರೆ ಎಲ್ಲವನ್ನೂ ಸರಿಯಾಗಿ ನಡೀತದೆ ಬೆಳೆದಿಗಳ. ಅದು ಸೂರ್ಯನ ಕೃಷ್ಣಪಕ್ಷ ಶುರುವಾದಾಗ, ಕೃಷ್ಣಪಕ್ಷ ಸಮೀಪ ಬಂದಾಗ ಬೆಳಕು, ಚಂದ್ರನ ಬೆಳಕು ಕಡಿಮೆ ಹಾಕೋತ ಹೋಗ್ತದೆ. ಯಾಕೆ ಚಂದ್ರ ಹಾಕೋತ ಹೊರಟಾನ. ಪೂರ್ಣ ಇದ್ದಾಗ ಬೆಳಕು ಬರೋದಿಲ್ಲ, ಈಗ ಹಂಗಿರ್ತದೆ. ಅದಕ್ಕೆ ಅದು ಪೂರ್ಣ ಅನಿಸೋದಿಲ್ಲ. ಗುರುನ ಹಂಗೆ ಪರಿಪೂರ್ಣ ಇರ್ತಾನೆ ಅಂತೇಳಿ ಪರಿಪೂರ್ಣ ಸಮರ್ಪಣಾ ಭಾವ ಮಾಡಿ ಪರಿಪೂರ್ಣ ಇರ್ತಾನೆ ಅಂತ ತಿಳ್ಕೊಂಡು ಪೂರ್ಣತ್ವದ ಕಡೆ ಹೋಗಬೇಕು ಅಂಥೇಳಿ ಆ ಪೂರ್ಣಿಮೆ ದಿವಸ ಗುರು ಪೂರ್ಣಿಮೆ ಅಂತ. ಗುರು ಅಂದ್ರೂ ಅರಿವೇ ಗುರು. ಇನ್ನೊಂದ್ರಾಗ ಅರಿವೇ ಗುರು ಅಂತಂದಾಗ ಪೂರ್ಣತ್ವನ ಹೋಲಿಸ್ಯಾರ. ಈಗ ಗುರು ಏನಂದ್ರೆ, ಈಗ ಬುದ್ಧ ಪೂರ್ಣಿಮೆ ಅಂತಾರೆ. ಪೂರ್ಣಿಮೆ ದಿವಸ ಯಾಕೆ ಬುದ್ಧನ ಅಂತಾರೆ? ಪರಿಪೂರ್ಣ ಇದ್ದಂತ ಅಂತಾರೆ. ಪರಿಪೂರ್ಣವಾದ ವಸ್ತುಗೆ ಪೂರ್ಣತ್ವದಾಗ ಗುರು ಪೂರ್ಣಿಮೆ ಅಂತಾರೆ. ಮನುಷ್ಯರು ದಿವಸಾನು ಪ್ರಪಂಚ ಜಂಜಾಟದೊಳಗೆ ಮರ್ತು ಬಿಡ್ತಾರೆ. ಗುರು ಅನ್ನೋ ಒಂದು ವಸ್ತು ದೊಡ್ಡದು, ಪರಿಪೂರ್ಣವಾದ ವಸ್ತು. ಅದಕ್ಕೇನು ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಸರ್ವಜ್ಞ ಹೇಳ್ತಾನೆ, ಎತ್ತಾಗಿ ತೊತ್ತಾಗಿ ಹಿತ್ತಲಿನ ಗಿಡವಾಗಿ ಮತ್ತು ಗುರುವಿನ ಪಾದದ ಕೆರನಾಗಿ ಗುರುವಿನ ಹತ್ತಿರಲಿರುವ ಸರ್ವಜ್ಞ ಅಂತ ನೋಡಿರಿ ಎಷ್ಟಿದೆ. ಈಗ ಮನೆಯೊಳಗೆ, ನೀವು ಹಳ್ಳಿಯೊಳಗೆ ನೋಡಿರಿ, ಮನೆಯೊಳಗೆ ಹೊರಗೆ ಒಳಗೆ ಏಕಪಾರ ಇರ್ತದೆ. ಹಿತ್ತಲೊಳಗೆ ಗಿಡ, ಗುರುವಿನ ಮನಸ್ಸು ಹಿತ್ತಲೊಳಗೆ ಇರ್ತದೆ ಗಿಡ. ಮುಂದೆ ಹಿಂದೆ ಎರಡು ಕಾಣಿಸ್ತದೆ. ಅದಕ್ಕೆ ಎತ್ತಾಗಿ ತೊತ್ತಾಗಿ ಹಿತ್ತಲಿನ ಗಿಡವಾಗಿ ಅಂತಾರೆ. ಎತ್ತು ಕಾಣಿಸ್ತಿದ್ದಂಗೆ ಬಡಿತಾರೆ ಎದಕ್ಕೋ ಮತ್ತು ಕೆಲಸ ಮಾಡ್ತದೆ. ಎತ್ತಾಗಿ ಹೊಡ್ತಾ ತಿಂದು, ತೊತ್ತು ಆಳಾಗಿ ಬೇಕಾದ ಮಾಡಲಿ ಬೇಕಾದಲ್ಲಿ ಬಿಡಲಿ ಅಂತ ಮಾಲೀಕನ ಕಡೆ ಅಂತ ಹೇಳ್ತಲ್ಲ. ಹಂಗೆ ಎತ್ತಾಗಿ ತೊತ್ತಾಗಿ ಹಿತ್ತಲಿನ ಗಿಡವಾಗಿ ಮತ್ತು ಗುರುವಿನ ಪಾದದ ಕೆರನಾಗಿ ಗುರುವಿನ ಹತ್ತಿರ ಇಡುವುದು ಸರ್ವಜ್ಞ ಅಂತಾರೆ. ತಮಸೋಮ ಜ್ಯೋತಿರ್ಗಮಯ ಅಸತೋಮ ಸದ್ಗಮಯ ಅಂತಾರೆ. ಅಸತ್ಯದಿಂದ ಈ ಅಸತ್ಯದ ಬದುಕದಲ್ಲ, ಮಿಥ್ಯಾ ಬದುಕು ಪ್ರಪಂಚನಾಗ ಇದೆಲ್ಲ ಕಾಣುವ ಜಗತ್ತು ಮಾಯ ಆವರಿಸಿಬಿಟ್ಟದ. ಇದು ಸತ್ಯ ಅಲ್ಲ, ಒಂದು ಕನಸಿದು, ಒಂದು ಭ್ರಮೆ ಮನುಷ್ಯನಿಗೆ. ಇದು ನಿತ್ಯ ಇರೋದಿಲ್ಲ. ನಿತ್ಯ ಇರುವ ವಸ್ತು ಸದ್ವಸ್ತು ಬೇರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತಂದ್ರೆ ಅದಕ್ಕೆ ಮೃತ್ಯೋರ್ಮ ಅಮೃತಂ ಗಮಯ. ಆಮೇಲೆ ಮೃತ್ಯೋರ್ಮ ಅಂದರೆ ಮೃತ್ಯುವಿನಿಂದ ಅಮೃತದ ಕಡೆಗೆ. ಅಮೃತ ಆದ ಮನುಷ್ಯಾಗ ಅವಾಗ ಸಾವಿಲ್ಲ, ನೋವಿಲ್ಲ, ಏನಿಲ್ಲ. ಸಾವನ್ನ ಗೆದ್ದ ಮನುಷ್ಯ ಅಮೃತತ್ವವನ್ನು ಪಡ್ಕೊತಾನೆ, ಜೀವನ್ಮುಕ್ತನಾಗ್ತಾನೆ. ಇಂಥದ್ದು ಅಮೂಲ್ಯವಾದೊಂದು ಇದದು. ಗುರುವಿನಿಂದ ಏನಿಲ್ಲ ಅಂತ ಅನ್ನಬೇಕಾಗ್ತದೆ. ಹರಮುನಿಯಲ್ಲಿ ಗುರು ಕಾಯ್ವಾನಂತ, ಗುರು ಕಾಯ್ತಾನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತಂತಾರೆ. ಬರೀ ಬಾಯಲ್ಲಿ ಹೇಳಿಕಲ್ಲ, ಗುರು ಸಾಕ್ಷಾತ್ ಪರಬ್ರಹ್ಮ, ನಾವು ಕಣ್ಣಿಗೆ ಕಾಣುವಂಥ ಗುರು. ದೇವರು ಆರೋಪದೊಳಗೆ ಬಂದಿದ್ದಾನೆ. ನಮಗೆ ಮನುಷ್ಯ ಭಾವದೊಳಗೆ ಇಂದ್ರಿಯಗಳಿಗೆ ಗ್ರಾಹ್ಯ ಆಗಲಿ ಅಂತ ತಿಳ್ಕೊಂಡು ಮನುಷ್ಯ ರೂಪದೊಳಗೆ ಬಂದಿದ್ದಾನೆ. ಮನುಷ್ಯ ರೂಪ ಬಂದು ನಮಗೆ ಬೋಧನೆ ಮಾಡಿ ನಮಗೆಲ್ಲ ತಲೆಗೆ ಕುಕ್ಕಿ ಮಾಡಿ ದಾರಿ ಸರಿಯಾದ ಮಾಡಿದ್ರೆ ನಡೀರಪ್ಪ ಅಂತ ಎಲ್ಲ ಹೇಳ್ತಾನೆ. ಆದರೆ ಮನುಷ್ಯ ಮತ್ತು ಪ್ರಪಂಚದ ಕಡೆ ವಾಲ್ತಾನೆ. ಎಲ್ಲೋ ಒಬ್ಬರು ಪ್ರಪಂಚದೊಳಗೆ ಇದ್ಕೊಂಡು ಪಾರಮಾರ್ಥ ಸಾಧಿಸೋರು ಎಲ್ಲೋ ಒಬ್ಬರು ಇರ್ತಾರೆ, ಕೋಟಿಗೊಬ್ಬರು. ಪ್ರಪಂಚನೂ ಭಾಳ ಮಾಯದು, ಬಂಧನ ಇದು. ಇಲ್ಲಿ ಲೆಕ್ಕಾಚಾರ ಹಿಡಬೇಕಾದ್ರೆ ಏನು ಕಳ್ಕೊಂಡೂ ಇಲ್ಲ,
ಇನ್ನು ಪಡ್ಕೊಂಡೋ ಇಲ್ಲ ಇಲ್ಲಿ ಭ್ರಮೆ ಇದು. ಸರ್ವಜ್ಞ ಹೇಳ್ತಾನೆ, ಆಗಿಲ್ಲ ಹೋಗಿಲ್ಲ ಮೇಲಿಲ್ಲ ಕೆಳಗಿಲ್ಲ, ತಾಗಿಲ್ಲ ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗಲೂ ಇಲ್ಲ ಸರ್ವಜ್ಞ ಅಂತಿದ್ದಾರೆ ಭಟ್ಟ ಬಯಲೊಂದೇ ಇಲ್ಲಿ. ನೋಡಿ ವಿಚಾರ ಮಾಡಿ ನೀವು, ಮನುಷ್ಯನ ಬದುಕು 100 ವರ್ಷದ ಒಳಗೆ. ಇವತ್ತು ನಾವು ಇಲ್ಲಿ ಕೂತೀವಿ, ಎಲ್ಲ ನೀವು ಕೂತೀರಿ, ಎಲ್ಲ ಕೂತೀರಿ. ಒಂದು ಕಾಲಕ್ಕೆ ನಾವು ಇರೋದಿಲ್ಲ, ನೀವು ಇರೋದಿಲ್ಲ, ಇದು ಆಶ್ರಮ ಹೋಗಿರ್ತದೆ, ಇದು ಬಿಲ್ಡಿಂಗು ನೆಲಸಮಾಗಿರ್ತದೆ, ಮತ್ತು ಇಲ್ಲಿ ಏನೋ ಬೆಳೆದಿರ್ತಾವೆ ಮಾಡಿರ್ತಾವೆ ಎಲ್ಲ. ಯಾರೂ ಇರೋದಿಲ್ಲ. ಇದು 100 ವರ್ಷದ ಕೆಳಗೆ ಆತಂದ್ರೆ 100 ವರ್ಷ ಆತಂದ್ರೆ ಅದು ಯಾರೂ ಇರೋಲ್ಲ, ಎಲ್ಲ ಹೇಳಿಸಿದಂಗೆ ಹೋಗ್ಬಿಟ್ಟಿರ್ತಾರೆ. ಇಂಥವ್ರ ಹೆಸರು ಅಂತ ಹೇಳಬೇಕಂದ್ರೆ ಹೆಸರು ಬರೋದಿಲ್ಲ, ದಿಶೆನೇ ಗೊತ್ತಿಲ್ಲ. ಈ ಅಹಂಕಾರ ಬಿಟ್ಟರೆ ಮತ್ತೇನು ತೊಗೊಂಡಿಲ್ಲ ನಾವು. ನಂದು, ನಾನು, ನಮ್ಮದು, ನನಗಂತಾನೆ, ಹೀಗಂತಾನೆ, ಹೀಗಂತಂತೀನಿ. ನೋಡು ಮನುಷ್ಯಾಗ ನಾನು ನೋಡ್ಬಿಡ್ತೀನಿ, ನಾನು ನೋಡ್ಕೊಳ್ತೀನಿ, ನಾನು ಇದು ಮಾಡ್ತೀನಿ ಅಂತ. ಎಲ್ಲಿ ಪ್ರಾಣಿ ಒಂದು ಕಾಲಕ್ಕೆ ನೀನೂ ಹೋಗ್ತಿದ್ದಿ ಮಣ್ಣೊಳಗೆ, ನಾನು ಹೋಗ್ತಾನೆ, ಅಂದವನೂ ಹೋಗ್ತಾನೆ, ಅನಿಸ್ಕೊಂಡವನು ಹೋಗ್ತಾನೆ, ಎಲ್ಲರೂ ಕಾಲಗರ್ಭದೊಳಗೆ ವಿಲೀನ ಆಗಿಬಿಡ್ತಾರೆ. ಇರೋಟ ಅದಕ್ಕೆ ಮನುಷ್ಯ ಜನ್ಮ 84 ಲಕ್ಷ ಜೀವರಾಶಿ ದಾಟಿ ಬಂದದ್ದು ಈ ಶರೀರ. ಮನುಷ್ಯ ಜನ್ಮಕ್ಕೆ ಮನುಷ್ಯ ಜನ್ಮ ಪ್ರಾಪ್ತಿ ಏನಪ್ಪ? ನಾವು ಮನುಷ್ಯರಾಗಿ ಭಾಳ ದೇವರನ್ನು ಕಾಣೋದು. ಮನುಷ್ಯನಿಗೆ ಧರ್ಮ ಅಂತಂತಾರೆ. ಧರ್ಮ ಏನು ಅಂತಂದರೆ ಏನು ಬೇರೆದಿಲ್ಲ, ಜಾತಿ ಭೇದ ಅಲ್ಲವು. ಧರ್ಮ ಅಂದರೆ ಒಂದೇನು, ಯಾವುದು ಪರಿಪಾಲನೆ ಮಾಡೋದಕ್ಕೆ ಯೋಗ್ಯದೆ, ಯಾವುದು ನಾವು ಮನುಷ್ಯರಾಗಿ ಬಾಳಲಿಕ್ಕೆ ಯೋಗ್ಯದೆ, ಅದು ಧರ್ಮ. ಸತ್ಯದ ಕಡೆಗೆ ಧಾವಿಸೋದು, ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳೋದು ಮನುಷ್ಯನ ಧರ್ಮ. ನಮಗೆ ಏನೇ ಆಗಲಿ, ನಾವು ಯಾಕೆ ಬಂದೀವಿ, ಎಲ್ಲಿಗೆ ಹೋಗಬೇಕಾಗಿದೆ, ಏನು ನಮ್ಮ ಠಾವು, ನಾವು ನಿಜಕ್ಕೂ ಶಾಶ್ವತ ನಮ್ಮದು ಇರೋದು ಎಲ್ಲಿ ಇದು, ಈ ದುಃಖ ಯಾಕೆ ಬರ್ತದೆ ಮನುಷ್ಯನಿಗೆ, ದುಃಖದಿಂದ ಪಾರಾಗಬೇಕು, ದುಃಖದಿಂದ ನಿವೃತ್ತಿ ಆಗಬೇಕು, ಸ್ವರೂಪ ಜ್ಞಾನ ಪಡ್ಕೊಂಡು ಆತ್ಮಜ್ಞಾನ ಪಡ್ಕೊಂಡು ನಾವು ಶಾಶ್ವತ ಆನಂದ ಪ್ರಾಪ್ತಿ ಮಾಡ್ಕೋಬೇಕು ಅಂತದ್ದು ಪ್ರತಿಯೊಬ್ಬರಿಗೂ ಇರ್ತದೆ. ನಾವು ಯಾವಾಗ ಆತನ್ನು ಕಂಡ್ಕೋತೀವಿ ಆವಾಗ ಅಷ್ಟೇ ಇದು ನಾನೇ ಪಂಥ ವಿದ್ಯತೆ ಏನಾಯ ಅಂತ ಶ್ವೇತಾಶ್ವರ ಉಪನಿಷತ್ನೊಳಗೆ ಹೇಳ್ತಾರೆ ಋಷಿಗಳು. ಎಲ್ಲಿವರೆಗೆ ಆ ಪರಿಪೂರ್ಣತ್ವವನ್ನು ಕಂಡುಕೊಳ್ಳೋದಿಲ್ಲ ಅಲ್ಲಿವರೆಗೆ ನಿಮಗೆ ಇದರ ಜ್ಞಾನದ ಬಗ್ಗೆ, ಮೋಕ್ಷದ ಬಗ್ಗೆ ವಾರ್ತನೆ ಇಲ್ಲ ಅಂತ ಹೇಳ್ತಾರೆ. ಜ್ಞಾನ ಪಡ್ಕೋಬೇಕಾಗಿಲ್ಲ, ಜ್ಞಾನ ನಮ್ಮಲ್ಲೇ ಅದು ಸ್ವಲ್ಪ ತೊಳೆದು ಒಳಗಿನಿಂದ ನೋಡಿದರೆ ಸಾಕು. ಒಳಗಡೆ ತೆಗೆದು ಒಳಗಡೆ ಕಾಣಿಸ್ತದೆ, ಹೊರಗಿನಿಂದ ನಾವು ನೋಡ್ತೀವಿ ಮಾಡ್ತೀವಿ, ಸ್ವಾಧ್ಯಾಯದಿಂದ ಬರ್ತದೆ, ತಿಳುವಳಿಕೆಗೆ ಅದು ಮಾಧ್ಯಮ ಅದು. ಆದರೆ ಒಳಗಿನ ಇದಕ್ಕೆ ಒಳಗೆ ನಾವು ರಿಪೇರಿ ಮಾಡಬೇಕಾಗ್ತದೆ. ಒಂದು ದಿವಸ ನಾವೇನು ಮಾಡ್ತೀವಿ, ನಾವು ಇದಕ್ಕೆ ಹೊರಗೆ ದೇವ್ರನ್ನ ಕಾಣೋದು ನಮ್ಮ ಗುರಿ. ದೇವ್ರನ್ನ ಕಾಣೋಕ್ಕಿಂತ ಮೊದಲು ದೇವ್ರನ್ನ ಕಂಡವ್ರು ನೋಡಬೇಕಲ್ಲ. ದೇವ್ರನ್ನ ಕಂಡವ್ರು ಯಾರು? ಗುರು ಅಂಥೇಳಿ ಗುರು ಅಂತ ಅನಿಸ್ಬಿಡ್ತಿದ್ದಾನೆ, ಮಾರ್ಗದರ್ಶಕ ಅನಿಸ್ಬಿಡ್ತಿದ್ದಾನೆ. ಅವ ಅಹಂಕಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಸ್ಕೊಂಡು ತಾನು ಸ್ವತಃ ನಿತ್ಯ ಶುದ್ಧ ಬುದ್ಧ ಆಗಿರ್ತಾನೆ. ಅದಕ್ಕೆ ಗುರು ಬ್ರಹ್ಮ ಅಂತನ್ನೋದು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಾರೆ. ನಾವು ಕಣ್ಣಿಗೆ ಕಾಣಲಾರ್ದ ಈ ಜಡ ವಸ್ತುಗಳಿಗಿಂತ ಸಾಕ್ಷಾತ್ ಕಣ್ಣಿಗೆ ಕಾಣುವ ಇಂದ್ರಿಯ ಕಾಣುವಂಥ ಗುರುಗೆ ಮನುಷ್ಯ ರೂಪದಾಗ ಬಂದಾಗ ಆರಾಧಿಸ್ತೀವಿ. ಶರೀಫರು ಹೇಳ್ತಾರೆ, ನಿನ್ನನ್ನೇ ತಿಳಿದರೆ ನಿನ್ನ ದೇವರ ಅಲ್ಲವೇನೋ ಅಂತ ಕೇಳ್ತಾರೆ. ತಿಳ್ಕೊಬೇಕಾಗ್ಯದ. ತಿಳ್ಕೊಂಡು ನಾವು ದೇವ್ರು ಹೆಂಗಪ್ಪ ನಿಮ್ಗೆ ಅನಿಸ್ತದೆ, ದೇವ್ರೊಬ್ಬ ಮೇಲೆದಾನೆ, ಕೈಲಾಸದಾಗದಾನ, ವೈಕುಂಠನಾಗದಾನ ಅಂತಂದು. ಎಲ್ಲ ಕೈಲಾಸ ಇಲ್ಲ, ವೈಕುಂಠ ಇಲ್ಲ, ಎಲ್ಲೇ ದೇವರು ಎಲ್ಲಿದಾನೆ ಅಲ್ಲಿ ಇಲ್ಲಿ ಇಲ್ಲ. ನೀವೇ ದೇವರು ಸ್ವಯಂಭೂ, ಬೇರೆ ಏನೂ ಇಲ್ಲ. ಜ್ಞಾನ ಅದಾಗ. ಆದರೆ ಜ್ಞಾನ ಆಗೋರಿಗೆ ನಾವೇನು ಮಾಡ್ತೀವಿ, ತಂದೆ ಎದುರಿಗೆ ಮಗನ ತಂದಿನ ಮಗ ಮತ್ತು ತಂದೆ ತಾನಾಗ್ತಾನೆ ತನ್ನ ಬೇರೆಯವ್ರಿಗೆ. ಹೀಗೆ ನಾವು ತಂದೆ ಅಂತ ನಾವು ಆರಾಧನೆ ಮಾಡ್ತೀವಿ. ಅದಕ್ಕೆ ಗುರುವಿಗೆ ನಾವು ಸರ್ವಸ್ವವನ್ನು ಕೊಟ್ಟು ನಾವು ಅವಾಗ ತಂದೆ ಅಂತ ತಿಳ್ಕೊಂಡು ಈ ತಂದೆ ನಾಕಂದ ಇದು ನಮ್ಮ ಅನುಬಂಧ, ಬೇರೆ ಏನೋ ನಾಕಾಣೇನು ನಿನ್ನಾಣೆ ಇವನೇ ನುಡುವೇನೋ ಅಂತೇಳಿದೇವೆ. ಅದಕ್ಕೆ ಗುರುವಿಂದು ಭಾಳ ದೊಡ್ಡದ. ಗುರುವಿನ ನಾವು ನಂಬಿದೆ, ಸರ್ವಾರ್ಪಣೆ ಮಾಡಿದ್ವಿ ಅಂದರೆ, ಗುರುವಿನ ಪ್ರೀತಿಗೆ ಪಾತ್ರ ಆದವು ಅಂದರೆ ಏನುಂಟು ಏನಿಲ್ಲ ಜಗತ್ತಿನಾಗ. ನಿಮ್ಮ ಮನುಷ್ಯ ಜನ ಉದ್ಧಾರ ಆಗಿಬಿಡ್ತದೆ. ಅದು ನಂಬಬೇಕು. ನಂಬಿ ಕೆಟ್ಟವರಿಲ್ಲ, ನಂಬದೆ ಕೆಟ್ಟರೆ ಕೆಡವಿ ಅಂತ ಹೇಳ ಗುರು. ಇಂಥ ಗುರುವಿಗೆ ಜಗತ್ತಿನೊಳಗೆ ಏನು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಕಬೀರದಾಸ್ ಹೇಳ್ತಾರೆ, ಈ ಸಾಗರಗಳದಾದ ಪ್ರಪಂಚನಾಗ ಸಪ್ತ ಸಾಗರಗಳು, ಆ ಸಾಗರಗಳನ್ನೇ ಶಾಯಿ ಮಾಡಿ ಎಂಕ್ ಮಾಡಿ ಆಕಾಶನ ಪೇಪರ್ ಮಾಡಿ ಬರೆದ್ರೆ ನಾವು ಅವನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಷ್ಟು ನಾವು ತಿಳ್ಕೊಂಬಿಡಿ ಗುರುವಿನ ಮಹತ್ವ. ಪ್ರತಿಯೊಬ್ಬರು ಈ ಜೀವನದೊಳಗೆ ತನಗೆ ಯೋಗ್ಯವಾದ ಗುರುವಿನ ಅರಿಸಿಕೊಂಡು ಅವ್ರನ್ನ ಆರಾಧನೆ ಮಾಡಿ ಅವರು ಕೃಪಾಪಾತ್ರರಾಗಿ, ಯಾಕಂದರೆ ಅವರು ಕಂಡವರು, ದೇವ್ರನ್ನ ಕಂಡವರು ಗುರುಗಳು ಕಂಡಿರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಕಾಣಲಾರ್ದು ಯಾಕೆ ಹೇಳ್ತಾರೆ ಅವರು? ಅದಕ್ಕೆ ತಾವು ಕಾಣಲಿಕ್ಕೆ ಅವರಲ್ಲಿ ಕೃಪಾಪಾತ್ರ ಮಾಡಿ ಯೋಗ್ಯ ಗುರುವಿನಲ್ಲಿ ಹೋಗಿ ಅದನ್ನೇ ಕಠೋಪನಿಷತ್ನೊಳಗೆ ಹೇಳ್ತಾರೆ,
ಉತ್ತಿಷ್ಟ ಜಾಗೃತ ಪ್ರಾಪ್ತವರೇ ನಿಬೋಧಿತ ಅಂತಿದ್ದಾರೆ. 7 ಹೆಸರುಗಳು ಮಲ್ಕೊಂಡು ಕೂಡಬೇಡ, ನೀನು ಅಲ್ಪ ಆಯುಷ್ಯದೊಳಗೆ ದೇವ್ರನ್ನ ಕಂಡು ಕೃತಾರ್ಥರಾಗು, ಯೋಗ್ಯವಾದ ಆಚಾರ ಕಡೆ ಹೋಗಿ ಅಂತ ಹೇಳ್ತಾರೆ. ಹೀಗಾಗಿ ಗುರುವಿನ ಮಹತ್ವ ಏನು ವರ್ಣನೆ ಮಾಡೋದಿಲ್ಲ. ಇಲ್ಲಿ ಬಂದವರೆಲ್ಲ ನೋಡಿ ನೀವು ಈ ಗುರುವಿನ ಮಹತ್ವ ನಿಮಗೆ ತಿಳಿತಾದ್ರೆ ಇದೆಲ್ಲ ಸ್ವಲ್ಪ ನೀವು ಆ ಕಡೆ ವಾಲ್ತೀರಿ, ಗುರುವಿನ ಅನುಗ್ರಹಕ್ಕೆ ಪಾತ್ರ ಹಾಕಿರಿ, ಗುರುವಿನ ಹುಡುಕ್ತೀರಿ ಅಂತ ನನಗೆ ಅನ್ನಿಸ್ತದೆ. ಹಾಗೆ ನಾನು ಬಯಸ್ತೀನಿ. ದೇವ್ರು ನಿಮಗೂ ಅಂಥ ಸದ್ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಹೇಳ್ತೀನಿ ಭಗವಂತರಲ್ಲಿ.